ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜಕೀಯ ಅಖಾಡಕ್ಕೆ ನಿವೃತ್ತ IAS ಅಧಿಕಾರಿ ಈಗ ಧುಮುಕ್ತಾ ಇದ್ದಾರೆ. ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಬಿಜೆಪಿ ಪಕ್ಷದ ಮುಖಾಂತರ ರಾಜಕೀಯವನ್ನು ಆರಂಭ ಮಾಡೋದಕ್ಕೆ ನಿವೃತ್ತ IAS ಅಧಿಕಾರಿ, ಹಾಗೆಯೇ ರಾಜ್ಯದಲ್ಲಿ ಅತಿ ದೊಡ್ಡ ಹುದ್ದೆಯಲ್ಲಿ ಇದ್ದಂತಹವರು ನಿವೃತ್ತ ಅಧಿಕಾರಿಣಿ ಇದೀಗ ರಾಜಕೀಯ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಲೋಕಸಭೆ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದಾರೆ ಕೆ ರತ್ನಪ್ರಭಾ ರಾಜ್ಯ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಆಗಿದ್ದಂಥವರು. ಕಳೆದ ಸರ್ಕಾರದ ಅವಧಿಯಲ್ಲಿ ಮುಖ್ಯ ಕಾರ್ಯದರ್ಶಿ ಆಗಿದ್ದರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮುಖ್ಯ ಕಾರ್ಯದರ್ಶಿ ಆಗಿದ್ದಂತಹ ಕೆ ರತ್ನಪ್ರಭಾ ಸಾಕಷ್ಟು ಖಡಕ್ ಆಫೀಸರ್ ಅಂತಾನೆ ಹೆಸರುವಾಸಿಯಾಗಿದ್ದಂತಹ ಮಹಿಳೆ. ರಾಜ್ಯದ ಉತ್ತಮ ಅಧಿಕಾರಿ ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದರು ರತ್ನಪ್ರಭಾ. ಈ ಬಾರಿ ಮೀಸಲು ಕ್ಷೇತ್ರದಿಂದ ಸ್ಪರ್ಧೆಗೆ ಮುಂದಾಗಿದ್ದಾರೆ. ಅದು ಕೂಡ ಬಿಜೆಪಿಯ ಪಾಳೆಯದಿಂದ ಗುರುತಿಸಿಕೊಂಡು. ಪ್ರಮುಖವಾಗಿ ಇಲ್ಲಿ ಕೋಲಾರ, ಚಾಮರಾಜನಗರ ಮತ್ತು ಕಲಬುರಗಿ ಈ ಮೂರು ಲೋಕಸಭಾ ಕ್ಷೇತ್ರಗಳು ಮೀಸಲು ಲೋಕಸಭಾ ಕ್ಷೇತ್ರಗಳಾಗಿದ್ದಾವೆ. ಹಾಗಾಗಿ ಈ ಮೂರು ಕ್ಷೇತ್ರಗಳ ಪೈಕಿ ಒಂದರಲ್ಲಿ ಸ್ಪರ್ಧಿಸುವುದಕ್ಕೆ ತಮ್ಮ ಮನದ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಬಿಜೆಪಿಯಿಂದ ಸ್ಪರ್ಧೆ ಮಾಡೋದಕ್ಕೆ ತಮ್ಮ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೋಡಬೇಕು, ಬಿಜೆಪಿ ಇವರನ್ನು ಪರಿಗಣಿಸುತ್ತಾ ಟಿಕೆಟನ್ನು ನೀಡುತ್ತಾ. ಜೊತೆಗೆ ಮಹಿಳೆ, ಜೊತೆಗೆ ರಾಜ್ಯದಲ್ಲಿ ಉತ್ತಮ ಅಧಿಕಾರಿ ಅಂತ ಹೆಸರುವಾಸಿಯಾಗಿದ್ದವರು ಕಳೆದ ಸರ್ಕಾರದ ಅವಧಿಯಲ್ಲಿ, ಹಾಗೆಯೇ IAS ಅಧಿಕಾರಿ ಕೂಡ ಸಾಕಷ್ಟು ಬುದ್ಧಿಮತ್ತೆ, ಜೊತೆಗೆ ಒಳ್ಳೆಯ ಆಫೀಸರ್ ಅನ್ನುವಂತಹ ಹೆಸರನ್ನು ಪಡೆದುಕೊಂಡವರು. ಇವರನ್ನು ಪರಿಗಣಿಸುತ್ತಾ ಬಿಜೆಪಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮುಖ್ಯ ಕಾರ್ಯದರ್ಶಿ ಆಗಿದ್ದಂತಹ ರತ್ನಪ್ರಭಾ ಸರ್ಕಾರದ ಖಡಕ್ ಆದೇಶಗಳನ್ನು ಕೂಡ ಕೊಡ್ತಾ ಇದ್ದಂಥವರು. ಹಾಗಾಗಿ ರಾಜಕೀಯಕ್ಕೆ ನಿವೃತ್ತರಾದ ನಂತರ ಇದೀಗ ರಾಜಕೀಯದ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಹಾಗಾಗಿ ಬಿಜೆಪಿಯಿಂದ ಕಣಕ್ಕಿಳಿಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಯಾವುದಾದ್ರೂ ಒಂದು ಮೀಸಲು ಕ್ಷೇತ್ರದಿಂದ ರಾಜಕೀಯ ಅಖಾಡಕ್ಕೆ ನಿವೃತ್ತ IAS ಅಧಿಕಾರಿಣಿ ಧುಮುಕೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪೊಲಿಟಿಕಲ್ ಎಡಿಟರ್ ಗುರುಲಿಂಗಸ್ವಾಮಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಗುರುಲಿಂಗಸ್ವಾಮಿ, ಈಗಾಗಲೇ ನಿವೃತ್ತ IAS ಅಧಿಕಾರಿ, ರಾಜ್ಯದಲ್ಲಿ ಸಾಕಷ್ಟಾಗಿ ಹೆಸರು ಮಾಡಿದಂಥವ್ರು, ಜೊತೆಗೆ ಖಡಕ್ ಆಫೀಸರ್ ಅಂತ ಅನ್ನಿಸ್ಕೊಂಡವರು ಕಳೆದ ಸರ್ಕಾರದ ಅವಧಿನಲ್ಲಿ ಕೆ ರತ್ನಪ್ರಭಾ ಅವರು ಇದೀಗ ಬಿಜೆಪಿಯ ಮುಖಾಂತರ ರಾಜಕೀಯ ಪ್ರವೇಶಕ್ಕೆ ಸಜ್ಜಾಗ್ತಾ ಇದ್ದಾರೆ ಅಂತ. ಫೈನಲ್ ಆಗಿದೆ ಅಥವಾ ಡಿಸೈಡ್ ಆಗ್ತಾ ಇದೆಯಾ ಹೇಗೆ ಅಂತ? ಗುರುಪ್ರಸಾದ್, ರಾಜ್ಯ ಸರ್ಕಾರ ರಾಜ್ಯ ಕಂಡಂತಹ ಅತಿ ಮುತ್ಸದ್ದಿ ಮತ್ತು ಖಡಕ್ ಅಧಿಕಾರಿ ಅಂತಂದ್ರೆ ಕೆ ರತ್ನಪ್ರಭಾ ಅವರು. ತಮ್ಮ IAS ಅಧಿಕಾರಿಯಾಗಿ ಕರ್ನಾಟಕದಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತೆ ಅವರನ್ನ ಕರ್ನಾಟಕ ರಾಜಕಾರಣಕ್ಕೆ ಕರೆತರಬೇಕೆಂಬುದು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ನಿಲುವಾಗಿತ್ತು. ಕಳೆದ ಬಾರಿ ಚುನಾವಣೆಯಲ್ಲಿಯೇ ಅವರಿಗೆ ಕಾಂಗ್ರೆಸ್ ಪಕ್ಷ ಆಹ್ವಾನ ನೀಡಿತ್ತು ಅನ್ನುವಂತ ಮಾಹಿತಿ ಇದೆ. ಆದ್ರೆ ಆ ಆಹ್ವಾನವನ್ನ ಅವರು ಒಪ್ಪಿಕೊಳ್ಳಲಿಲ್ಲ ಅಂತ ಹೇಳಿ ಮಾಹಿತಿ ಇದೆ. ಈಗ ಭಾರತೀಯ ಜನತಾ ಪಕ್ಷ ಅವರನ್ನ ಸಂಪರ್ಕ ಮಾಡಿದೆ. 3 ಮೀಸಲು ಕ್ಷೇತ್ರ ಅಂದ್ರೆ ಒಂದು ಚಾಮರಾಜನಗರ, ಕೋಲಾರ ಮತ್ತು ಕಲಬುರಗಿ 3 ಕ್ಷೇತ್ರಗಳ ಪೈಕಿ ಯಾವ್ದಾದ್ರು ಒಂದು ಕ್ಷೇತ್ರದಿಂದ ಅವರನ್ನ ಕಣಕ್ಕಿಳಿಸಬೇಕೆನ್ನುವುದು ಭಾರತೀಯ ಜನತಾ ಪಕ್ಷದ ಲೆಕ್ಕಾಚಾರ ಆಗಿದೆ. ಆದ್ರೆ ಈ ಲೆಕ್ಕಾಚಾರಕ್ಕೆ ಇನ್ನೂ ಒಂದು ಅಂತಿಮ ರೂಪ ಮತ್ತೆ ಸ್ಪಷ್ಟವಾದಂತಹ ರೂಪ ಸಿಕ್ಕಿಲ್ಲ. ಆದ್ರೆ ಕೆ ರತ್ನಪ್ರಭಾ ಅವರು ಚುನಾವಣೆ ನಿಲ್ಲೋದಕ್ಕೆ ನಾನು ಸಿದ್ಧ ಅನ್ನುವಂತಹ ಸಂದೇಶವನ್ನ ಭಾರತೀಯ ಜನತಾ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಈಗ ಕಲಬುರಗಿಯಿಂದ ಉಮೇಶ್ ಜಾಧವ್ ಅವರು ಸ್ಪರ್ಧೆ ಮಾಡೋದು ಬಹುತೇಕ ನಿಶ್ಚಿತ ಆಗಿರೋ ಹಿನ್ನೆಲೆಯಲ್ಲಿ ಕೋಲಾರ ಅಥವಾ ಚಾಮರಾಜನಗರ ಈ 2 ಕ್ಷೇತ್ರಗಳ ಪೈಕಿ ಒಂದರಿಂದ ಅವರನ್ನ ಕಣಕ್ಕಿಳಿಸಬೇಕನ್ನೋದು ಬಿಜೆಪಿಯ ಲೆಕ್ಕಾಚಾರ ಆಗಿದೆ. ನವದೆಹಲಿ ಮಟ್ಟದಲ್ಲಿ ಸಹಿತ ಮಾತುಕತೆ ಆಗಿದೆ. ಆದ್ರೆ ಇನ್ನೂ ಅಂತಿಮವಾದಂತಹ ನಿರ್ಧಾರ ಹೊರಬಿದ್ದಿಲ್ಲ. ರಾಜ್ಯದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿರುವಂತಹ ಕೆ ರತ್ನಪ್ರಭಾ ಅವರು ರಾಜಕಾರಣಕ್ಕೆ ಈ ಮೂಲಕ ಸಿದ್ಧವಾಗಿದ್ದಾರೆ. ನರೇಂದ್ರ ಮೋದಿ ಅವರಿಂದ ಅವರು ಪ್ರಶಂಸೆಗೂ ಪಾತ್ರರಾದಂತಹ ಉದಾಹರಣೆ ಇದೆ. ಹಾಗಾಗಿ ಅವರು ನರೇಂದ್ರ ಮೋದಿ ಅವರ ಪರವಾಗಿ ಒಲವನ್ನು ಹೊಂದಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅವರು ರಾಜ್ಯ ರಾಜಕಾರಣಕ್ಕೆ ಅಂದ್ರೆ ರಾಜ್ಯದಿಂದ ರಾಷ್ಟ್ರ ರಾಜಕಾರಣಕ್ಕೆ ಪ್ರವೇಶ ಮಾಡೋದಕ್ಕೆ ಒಂದು ಸಣ್ಣದಂತ ವೇದಿಕೆ ಸಿದ್ಧವಾಗಿದೆ. ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋದು ಆದ್ರೆ ಆ ನಿರ್ಧಾರ ಈಗ 3 ಕ್ಷೇತ್ರಗಳನ್ನ ಗುರುತಿಸಿಕೊಂಡಿದ್ದಾರೆ. ಕೋಲಾರ, ಚಾಮರಾಜನಗರ, ಕಲಬುರಗಿ ಇವೆಲ್ಲ ಮೀಸಲು ಕ್ಷೇತ್ರಗಳು. ಹಾಗೆ ಇಲ್ಲೆಲ್ಲ ಅಭ್ಯರ್ಥಿಗಳು ಆಲ್ರೆಡಿ ಇದ್ದಾರೆ. ಬಹುಶಃ ಕೋಲಾರ, ಚಾಮರಾಜನಗರ ಮತ್ತು ಕಲಬುರಗಿ ಯಾವ ಕ್ಷೇತ್ರದಿಂದ ಅನ್ನುವಂಥ, ಒಂದು ವೇಳೆ ಇವರಿಗೆ ಟಿಕೆಟ್ ಕೊಡೋದೇ ಆದ್ರೆ ಯಾವುದು ಪ್ರಮುಖವಾಗಿ ಆಯ್ಕೆ ಮಾಡ್ಕೊಳ್ತಾರೆ, ಅದ್ರ ಬಗ್ಗೆ ಏನಾದರೂ ನಿರೀಕ್ಷಿಸಿದೆಯಾ ಅಂತ? ಈಗ ಕಲಬುರಗಿ ಕ್ಷೇತ್ರ ಬಹುತೇಕ ರೂಲ್ಡ್ ಔಟ್ ಅಂತಾನೆ ಹೇಳ್ಬಹುದು. ಉಮೇಶ್ ಜಾಧವ್ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತು ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗ ಉಳಿದಿರೋ ಆಯ್ಕೆ ಚಾಮರಾಜನಗರ ಮತ್ತು ಕೋಲಾರ. ಕೋಲಾರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಹೇಳಿಕೊಳ್ಳುವಂತಹ ಅಭ್ಯರ್ಥಿಗಳು ಇಲ್ಲ. DS ವೀರಯ್ಯ, ಚೀನಾರಾಮು ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು 3 ಜನರ ನಡುವೆ ಪೈಪೋಟಿ ಇದೆ. ಆ 3 ಜನರು ಸಹಿತ KH ಮುನಿಯಪ್ಪ ಅವರನ್ನ ಸೋಲಿಸುವಷ್ಟು ಪ್ರಬಲರಲ್ಲ ಅನ್ನೋದು ಸಹಿತ ಭಾರತೀಯ ಜನತಾ ಪಕ್ಷಕ್ಕೆ ಮನವರಿಕೆ ಆಗಿದೆ. ಹೀಗಾಗಿ ಈ 3ರಲ್ಲಿ ಯಾರಿಗೆ ಕೊಟ್ಟರು ಸಹಿತ ಅಲ್ಲಿ ಒಳಜಗಳ ಆರಂಭ ಆಗಬಹುದು. ಹಾಗಾಗಿ ರತ್ನಪ್ರಭಾ ಅವರನ್ನ ಕಣಕ್ಕಿಳಿಸಿದ್ರೆ ಈ 3 ಜನ ಭಾರತೀಯ ಜನತಾ ಪಕ್ಷಕ್ಕೆ ಕೆಲಸ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಬಿಜೆಪಿ ಮುಖಂಡರದ್ದಾಗಿದೆ. ಹಾಗಾಗಿ ಕೋಲಾರ ಮೊದಲ ಆಯ್ಕೆ ಆಗಿದ್ದೆ. ಚಾಮರಾಜನಗರದಿಂದ ಸ್ಪರ್ಧೆ ಮಾಡೋದ್ರ ಸಹಿತ ಆಶ್ಚರ್ಯ ಪಡಬೇಕಾಗಿಲ್ಲ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಗುರುಲಿಂಗಸ್ವಾಮಿ ಮಾಹಿತಿಗೆ.